ರಾಜ್ಯ ಬಿಜೆಪಿಯಲ್ಲಿ ಮುಗಿಯದ ರೆಬಲ್ಸ್ ಸಮರ. ವಿಜಯೇಂದ್ರ ಬದಲಾವಣೆಗೆ ಯತ್ನಾಳ್ ಬಣ ಪಟ್ಟು. ಬಿಜೆಪಿ ಪಾಳೆಯದಲ್ಲಿ ಇನ್ನು ರೆಬಲ್ಸ್ ಕಿಚ್ಚು ಸದ್ಯಕ್ಕೆ ಕಡಿಮೆ ಆಯ್ತು ಅಂತ ಅನ್ಕೊಳ್ಳೋ ಹೊತ್ತಿಗೆ ಮತ್ತಷ್ಟು ಜಾಸ್ತಿ ಆಗಿದೆ. ಹೈಕಮಾಂಡ್ ವಾರ್ನಿಂಗ್ ಮಾಡಿದೆ ಅಂತ ಯತ್ನಾಳ್ ಬಣ ಸ್ವಲ್ಪ ಸೈಲೆಂಟ್ ಆಗಿತ್ತು. ಆದ್ರೆ ಮತ್ತೊಂದು ಕಡೆ ವಿಜಯೇಂದ್ರ ಬಣ ಯತ್ನಾಳ್ ಟೀಮ್ ವಿರುದ್ಧ ಲಿಂಗಾಯತ ಸಮಾವೇಶ ಮಾಡೋದಾಗ ಹೇಳಿತ್ತು. ಅದಕ್ಕೆ ಟಕ್ಕರ್ ಕೊಡಲು ರೆಬಲ್ಸ್ ಕೂಡ ಹಿಂದೂ ಸಮಾವೇಶ ಮಾಡ್ತೀವಿ ಅಂತ ಕೂತಿದ್ರು. ಇದರಿಂದ ಹೈಕಮಾಂಡ್ಗೆ ದೊಡ್ಡ ತಲೆನೋವು ಶುರುವಾಗಿತ್ತು. ಈಗ ಇದೇ ಜಗಳ ಮತ್ತೆ ಮುಂದುವರೆದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ರೆಬಲ್ ನಾಯಕರು ಎಲ್ಲಿಲ್ಲದ ಹರಸಾಹಸವನ್ನ ಪಡ್ತಾನೆ ಇದ್ದಾರೆ. ಅದರಲ್ಲೂ ರೆಬಲ್ಸ್ ತಂಡದ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೂ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ನಿಗಿ ಕೆಂಡ ಕಾರ್ತಿದ್ದಾರೆ. ವಿಧಾನಮಂಡಲ ಅಧಿವೇಶನ ಇದೆ ಅಂತ ಸೈಲೆಂಟ್ ಆಗಿದ್ದಂತ ಯತ್ನಾಳ್ ಈಗ ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಕೊಂಚ ಮಟ್ಟಿಗೆ ಸೈಲೆಂಟ್ ಆಗಿದ್ದ ಯತ್ನಾಳ್ ಟೀಮ್ ಇದೀಗ ಸದನ ಮುಗಿದ ಬೆನ್ನಲ್ಲೇ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಪಕ್ಕದ ರಾಜ್ಯ ಕೇರಳದಲ್ಲಿ ಅಧ್ಯಕ್ಷರ ಬದಲಾವಣೆಯಾಗಿದೆ. ನೂತನ ಅಧ್ಯಕ್ಷರಾಗಿ ರಾಜೀವ್ ಚಂದ್ರಶೇಖರ್ ಆಯ್ಕೆಯಾದ ಬೆನ್ನಲ್ಲೇ ಕರ್ನಾಟಕದಲ್ಲೂ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅಂತ ಯತ್ನಾಳ್ ಅಂಡ್ ಟೀಮ್ ಈಗ ಸಭೆ ಸೇರಲು ಮುಂದಾಗಿದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಮಣಿಸಲು ತಂತ್ರಗಾರಿಕೆ ಮಾಡಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ. ಪಕ್ಕದ ರಾಜ್ಯ ಕೇರಳದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿದ್ದೇ ಆಗಿದ್ದು, ಕರ್ನಾಟಕದಲ್ಲೂ ಕೂಡ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ರೆಬಲ್ಸ್ ಟೀಮ್. ಹಾಗಾದ್ರೆ ರೆಬಲ್ಸ್ ನಾಯಕರ ತಂತ್ರಗಾರಿಕೆ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.